ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಮಾತಾಡಿ ಮುಗಿಸ್ತೀನಿ. ಒಂದು ಕೃತಜ್ಞತೆ, ಎರಡನೇದ್ದು ಜನರ ನಡುವೆ ಹೇಗೆ ಕೆಲಸ ಮಾಡಬೇಕು, ಮೂರನೇದ್ದು ಕ್ಷಮೆ ಬಗ್ಗೆ. ಕೃತಜ್ಞತೆ ಮೊಟ್ಟ ಮೊದಲಾಗಿ ನನಗೆ 2 ವರ್ಷ ಕೊಡ್ತಾರಂತ ಅಂದಿತ್ತು. ನಂದು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನಾನು ಮೋಸ್ಟ್ಲಿ ನನಗೆ ಡಿಸೆಂಬರಲ್ಲಿ ವರ್ಗಾವಣೆ ಆಗ್ಬೋದು ಅಂತ. 2 ವರ್ಷ ಇನ್ನೂ ಆಗಿಲ್ಲ, 1.5 ತಿಂಗಳಾಯಿತು. ಮೋಸ್ಟ್ಲಿ ನಂದು ಏನು ಬದಲಾವಣೆ ಆಗಲಿಕ್ಕಿಲ್ಲ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು. ನನಗೂ ಶಾಕಿಂಗ್ ಅನಿಸ್ತು. ಸೊ ಆಲ್ ಆಫ್ ಎ ಸಡನ್ ಆದ ತಕ್ಷಣ ಆದರೂ ಕೂಡ ನನಗೆ ಸರ್ಕಾರ 1 ವರ್ಷ 10 ತಿಂಗಳು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತು. ಭಾಳ ನಾನು ತೃಪ್ತಿಕರವಾಗಿ ಸಾಕು ಅನಿಸ್ತು. 1 ವರ್ಷ 10 ತಿಂಗಳು ಎಲ್ರಿಗೂ ಆಸೆ. ಡಿಸೆಂಬರ್ವರೆಗೂ ಕೂಡ ನನಗೂ ಕೆಲಸ ಮಾಡಬೇಕಂತ ಆಸೆ ಇತ್ತು. ಬಟ್ 1 ವರ್ಷ 10 ತಿಂಗಳು ಕೊಟ್ಟಿದ್ದಕ್ಕೆ ನನಗೆ ಮೊದಲನೇದಾಗಿ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ ಮತ್ತು ಮಾನ್ಯ ನಮ್ಮದು ಉಸ್ತುವಾರಿ ಸಚಿವರಿಗೆ ಮತ್ತು ಎಲ್ಲದಕ್ಕೂ ಮಿಗಿಲಾಗಿ ಈ 1 ವರ್ಷ 10 ತಿಂಗಳು ನನ್ನ ಜೊತೆಗೆ ಅತ್ಯುತ್ತಮವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಬಾಗಲಕೋಟೆ ಜನರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಒಂದು ಆಡಳಿತ ನಡೆಸಬೇಕಂತಂದರೆ ಎಲ್ರಿಗೂ ಕೂಡ ನನಗೆ ಅನಿವಾರ್ಯ. ಅದೇ ರೀತಿಯಾಗಿ ಗೌರವಾನ್ವಿತ ನ್ಯಾಯಾಧೀಶರಾದಂಥ ವಿಜಯ್ ಸರ್ ಅವರ ಜುಡಿಷರಿ ಡಿಪಾರ್ಟ್ಮೆಂಟು ಮತ್ತು ಅವರಿಗೆ ಜೊತೆಗಿರ್ತಕ್ಕಂಥ ಎಲ್ಲ ಪ್ರಾಸಿಕ್ಯೂಷನ್ನು ಮತ್ತು ಎಲ್ಲ ಬಾರ್ ಅಸೋಸಿಯೇಷನ್ದವರು ಭಾಳ ಒಬ್ಬರು ಭಾಳ ಅನೋನ್ಯತೆಯಿಂದ ಇರತಕ್ಕಂಥದ್ದು ಇತ್ತು. ಸರ್ ಹೇಳಿದಂಗೆ ಯಾವುದೇ ರೀತಿಯಿಂದ ಒಂದು ಸಣ್ಣ ಪ್ರಾಬ್ಲಮ್ ಆಗೋ ರೀತಿಯಿಂದ ನಮಗೆ ಸಹಕಾರ ನೀಡಿರ್ತಕ್ಕಂಥ ಜುಡಿಷರಿ ಮತ್ತು ಪ್ರಾಸಿಕ್ಯೂಷನ್ ಮತ್ತು ಬಾರ್ ಅಸೋಸಿಯೇಷನ್ದವರಿಗೆ, ಜಿಲ್ಲಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಪಂಚಾಯತ್, ಎಲ್ಲದಕ್ಕೂ ಮುಖ್ಯವಾಗಿ ರೈತಪರ ಸಂಘಟನೆ, ದಲಿತ ಪರ ಸಂಘಟನೆ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರ ಹೋರಾಟ ವಿರುದ್ಧ ಅವರದ್ದು ಪರವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳು, ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ನಮಗೆ ಭಾಳ ಸಹಕಾರ ನೀಡಿದಿರಿ. ಭಾಳ ಯಾಕಂದರೆ ಯಶಸ್ವಿಯಾಗಿ ನಡೆಸೋದಕ್ಕೆ ತಮ್ಮದು ಸಹಕಾರ ಭಾಳ ಇತ್ತು. ನಿಮಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ನನಗೆ ಹೆಗಲ ಮೇಲೆ ಹೆಗಲು ಕೊಟ್ಟು ನಿಂತಿರ್ತಕ್ಕಂಥ ನನ್ನ 2 ಎಡಿಷನಲ್ SP ಸು, 5 ಜನ DSPಸು, 16 ಜನ CPIಸು, 51 ಜನ PSIಸು ಮತ್ತು ಎಲ್ಲ ನನ್ನ 1450 ಸಿಬ್ಬಂದಿಯವರು, ಅದರ ಜೊತೆಗೆ DR ಸಿಬ್ಬಂದಿ, ವೈರ್ಲೆಸ್ ಸಿಬ್ಬಂದಿ, ಫಿಂಗರ್ ಪ್ರಿಂಟು, ಸೋಕೋ, ಡಾಗ್ ಸ್ಕ್ವಾಡು, ಆರ್ಮರಿ, ಗಾರ್ಡನರು, ಬ್ಯಾಂಡ್ದವರು ಮತ್ತು ಮಿನಿಸ್ಟ್ರಿಯಲ್ ಸ್ಟಾಫು, ನನ್ನದು ಡ್ರೈವರು, ನನ್ನ ಚೇಂಬರ್ಲಿರ್ತಕ್ಕಂಥ ಕೆಲಸ ಮಾಡೋರು, ನನ್ನ ಸ್ಟೆನೋ ಎಲ್ಲರೂ ಕೂಡ ಭಾಳ ನನಗೆ ಅತ್ಯುತ್ತಮವಾಗಿ ಕೆಲಸ ಮಾಡೋಕ್ಕೆ ತಾವೆಲ್ಲರೂ ಭಾಳಷ್ಟು ಸಹಕಾರ ಮಾಡಿದ್ರಿ. ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಕೆಲಸ ಮಾಡ್ತಕ್ಕಂಥದ್ದು ನಾನು ವರ್ಗಾವಣೆಯಾಗಿ ಇಲ್ಲಿ ಸೀನಿಯರ್ ಆಫೀಸರ್ಸ್ನ ಭೇಟಿಯಾಗಿ ಹೋದೆ 2023 ಸೆಪ್ಟೆಂಬರ್ 5ನೇ ತಾರೀಕು. ನೋಡಿ, ಬಾಗಲಕೋಟೆ ನಮಗೆ 3 ತಿಂಗಳಿಂದ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ನಮಗೆ ಸಮಸ್ಯೆ ಐತೆ, ನೀವು ಹೋಗಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಿದ್ರು. ಆಯಿತು ಸರ್, ನಾನು ಕಾನ್ಫಿಡೆನ್ಸ್ ಇದ್ದೀನಿ ಅಂತ. ಇಲ್ಲಿ ಬಂದಮೇಲೆ ಅನಿಸಿತ್ತು ಹಲವಾರು ಸಮಸ್ಯೆ ಇತ್ತು ಅಂತ. ಬಟ್ ನನಗೆ ಅನಿಸಿತ್ತು, ನಾನು ಆಲ್ರೆಡಿ ಬೆಳಗಾವಿಯಲ್ಲಿ ಕೆಲಸ ಮಾಡಿದದಕ್ಕೆ ಫಸ್ಟು ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಜಾಸ್ತಿ ಸಾರ್ವಜನಿಕರಿಗೆ ಭೇಟಿ ಆಗ್ತಕ್ಕಂಥದ್ದು ಮತ್ತು ಯಾರು ಆಫೀಸಿಗೆ ಬರ್ತಾರೆ ಗೌರವವಾಗಿ ನಡ್ಕೊಳ್ಬೇಕು. ಈಗ ಹೇಗಿದೆ ಕಾಲ ಅಂದ್ರೆ, ನಿಮಗೆ ನಾನು ಗೌರವ ಕೊಟ್ಟನಂದ್ರೆ 100% ನೀವು ನನಗೆ ಗೌರವ ಕೊಡ್ತೀರಿ. ಸೊ ಫಸ್ಟು ಯಾರೇ ಅಧಿಕಾರಿ ಇರಲಿ, ನಮ್ಮ ಜನ ಅವರು ಕಷ್ಟದಿಂದ ನನ್ನ ಹತ್ರ ಬರ್ತಾರೆ. ಜಮಖಂಡಿ ಇರ್ಬೋದು, ತೀರ್ದಾಳ ಇರ್ಬೋದು, ಎಷ್ಟೋ ದೂರದಿಂದ ನನ್ನ ಹತ್ರ ಬರ್ತಾರೆ. ಅಂದರೆ ಏನೋ ಸಮಸ್ಯೆಯಿಂದ ಬರ್ತಾರೆ. ಮತ್ತು ಬಂದಂಥವ್ರಿಗೆ ನಾನು ಬೈತಿದ್ದೆ. ಅದು ಯಾರೋ ರೂಢಿ ಮಾಡಿದ್ರೋ ಗೊತ್ತಿಲ್ಲ, ಆಫೀಸಲ್ಲಿ ಚಪ್ಪಲಿ ಬಿಟ್ಟು ಹೊರಗೆ ಬರ್ತಕ್ಕಂಥದ್ದು. ಅದಕ್ಕೆ ನಾನು ಕಂಟ್ರೋಲ್ ಮಾಡಿದೆ. ಯಾರೂ ಕೂಡ ಚಪ್ಪಲಿ ಬಿಟ್ಟು ಹೊರಗೆ ಬರ್ತಕ್ಕಂಥ ಆಫೀಸ್ ಇದು, ಬರಲೇಬೇಕು, ಚಪ್ಪಲ್ ಹಾಕ್ಕೊಂಡು ಬರಬೇಕು. ನೀವು ಚೇರ್ ಮೇಲೆ ಬಂದ ತಕ್ಷಣ ನಿಲ್ಲೋರು. ಅದು ಯಾರು ಹಾಕಿಕೊಟ್ಟಿದ್ರೋ ಗೊತ್ತಿಲ್ಲ. ನಂಗೆ ಭಯಂಕರ ಸಿಟ್ಟು ಬರೋದು. ಪ್ರತಿ ಜನರಿಗೆ ಹೇಳ್ತಿದ್ದಾರೆ, ಬಂದ ತಕ್ಷಣ ಕೂತ್ಕೋಬೇಕು ಚೇರಲ್ಲಿ. ಇದು ನಿಮಗಾಗಿ ಆಗಿರ್ತಕ್ಕಂಥ ಚೇರು, ನಿಮ್ಮದು ಆಫೀಸ್ ಇದು, ದಯವಿಟ್ಟು ಕೂಡಿಸ್ತಿದ್ದೆ. ಮತ್ತು ಅವ್ರದ್ದು ಪೇಷೆಂಟ್ ಏನಿರ್ಬೇಕು. ಇದು ಯಾಕೆ ಹೇಳ್ತಾರೆ ಅಂದರೆ, ಎಲ್ಲ ಅಧಿಕಾರಿಗಳು ಕಲಿತಕ್ಕಂಥದ್ದು. ಜನ ಬರ್ತಾರಂತಂದ್ರೆ ನಮಗೆ ಆತಂಕ ಆಗಿಬಿಡುತ್ತಾ, ಮತ್ತು ನಮಗೇನೋ ಅಧಿಕಾರಿ ಇದೆ ಅಂತ ನಾವು ಯಾವುದೇ ರೀತಿಯಿಂದ ನಾವು ದರ್ಪ ತೋರಿಸ್ತಕ್ಕಂಥದ್ದು ದಯವಿಟ್ಟು ಬಿಡ್ಬೇಕು. ನಮ್ಮದು ಇರೋದು ಸಾರ್ವಜನಿಕರಿಗೆ ಕೆಲಸ. ಫಸ್ಟು ಅವ್ರಿಗೆ
ಪೇಷಂಟ್ ಹಿಯರಿಂಗ್ ಇರಬೇಕು, ಮತ್ತು ಏನಂಬೋದು ತಿಳಿತಕ್ಕಂಥದ್ದಾದರೆ ನೀವು ಕೆಲಸ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಅವ್ರಿಗೆ ಸಮಾಧಾನ ಇರ್ತಿತ್ತು ಜನರಿಗೆ. ನನ್ನ ಅಧಿಕಾರಿ ಕೇಳಿದ ನನ್ನ ಮಾತಂತ. ಬಟ್ ನಾನು ಎನ್ಶೂರ್ ಮಾಡಿದೆ 10ಕ್ಕೆ 7 ಕೆಲಸ 100% ಮಾಡಿದ್ದೀನಿ. ನಾನು ಎದೆ ತಟ್ಟಟ್ಟು ಹೇಳ್ತೀನಿ, 2-3 ಆಗಿರಲಿಕ್ಕಿಲ್ಲ, ಬಟ್ 7% 100% ಮಾಡ್ತೀನಿ ನಾನು. ಯಾಕಂದರೆ ಜನರಿಗೆ ಕೆಲಸ ಮಾಡಿಕೊಟ್ರೆ ಭರವಸೆ ಬರ್ತಿತ್ತು. ಎಲ್ರಿಗೂ ಅಷ್ಟೇ, ನಾನು ಭರವಸೆ ಬರ್ಬೇಕಂದ್ರೆ ಚೆನ್ನಾಗಿ ನಡ್ಕೋಬೇಕು, ಅವ್ರ ಕೆಲಸನ ಫಾಲೋಅಪ್ ಮಾಡಿಕೊಡ್ಬೇಕು. ನಮಗೆ 108 ಕೆಲಸ ಇರ್ತಾವೆ, ಬಟ್ ಬಂದಂಥ ಜನರಿಗೆ ಎಷ್ಟು ಆಡಲಿ ಏನಂತಂದರೆ 30ರಿಂದ 40 ಜನ ಬರ್ಬೋದು SPIಗೆ. ಅದೇ ರೀತಿಯಿಂದ CPI, DSP, PSI ಸ್ಟೇಷನ್ಗೆ 15ರಿಂದ 20 ಜನ ಬರ್ಬೋದು. ಮಾಡಿಕೊಟ್ರೆ ಅಂತಂದರೆ ಜನರಿಗೆ ನಂಬಿಕೆ ಬರಬೇಕು. ಪೊಲೀಸ್ ಸ್ಟೇಷನ್ಗೆ SP ಆಫೀಸ್ಗೆ ಹೋದರೆ ಕೆಲಸ ಆಗುತ್ತಂದ್ರೆ ಭರವಸೆ ಬಂತಂದರೆ 100% ಒಳ್ಳೆಯ ಪೊಲೀಸ್ ಇಮೇಜ್ ಬರ್ತಕ್ಕಂಥದ್ದು ಸಾಧ್ಯತೆ ಇದೆ. ದಯವಿಟ್ಟು ಆ ಕೆಲಸ ಬಂದಂಥ ಯಾರೇ ಸಾರ್ವಜನಿಕರಲ್ಲಿ, ಬಡವ ಇರಲಿ ಶ್ರೀಮಂತರಿರಲಿ, ಅದೇ ಒಬ್ರು ಯಾರೋ ನಮಗೆ ಫೋನ್ ಮಾಡಿ ಕಳಿಸಿಬಿಟ್ರೆ ಇಮಿಡಿಯೇಟ್ಲಿ ಕೂಡಿಸಿ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಆಗುತ್ತೆ. ನಾವು ಯಾರೋ ಒಬ್ಬರು ಮೇಲಧಿಕಾರಿಗಳು ಹೇಳಿಬಿಟ್ರೆ ಅಂದರೆ ಬಂದ ತಕ್ಷಣ ಕೂಡಿಸಿ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಆ ಸಾರ್ವಜನಿಕರು ಯಾರೇ ಬಂದರೂ ಕೂಡ ನನಗೆ ಮೇಲೆ ಅವ್ರು ಹೇಳಿದಾರ, ಯಾರೋ ಇನ್ಫ್ಲುಯೆನ್ಸ್ ಮಾಡಿ ಕಳಿಸಿದ್ದಾರೆ ಇವ್ರನ್ನಂತ ಕೂತು ಕೆಲಸ ಮಾಡ್ತೀರಿ ಅಂತಂದರೆ ಆಗುತ್ತಾ. ಮತ್ತು ನಿಮಗೂ ಕೂಡ ಕೆಲಸ ಮಾಡಿದಂಥದ್ದು ಆತ್ಮತೃಪ್ತಿ ದಿಶೆಯಿಂದ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು ಕಲಿಬೇಕು. 531 ಹಳ್ಳಿಯಲ್ಲಿ ನಾವು ಗ್ರಾಮ ವಾಸ್ತವ್ಯನ ಮಾಡಿದ್ದೀವಿ. ಅಂದರೆ ಎನ್ಶೂರ್ ಮಾಡಿದೆ ನಾವು ಪ್ರತಿ ತಿಂಗಳು ಕೂಡ ಹಳ್ಳಿಯಲ್ಲಿ ಹೋಗಿ ವಾಸ ಮಾಡ್ತಕ್ಕಂಥದ್ದು ಆಗಬೇಕು. ಏನು ಸಮಸ್ಯೆ ಎಲ್ಲ ಕೂಡ ನಮಗೆ ತೃಪ್ತಿ ಪಡೋಕೆ ಆಗ್ತಾಯಿಲ್ಲ. ಬಟ್ ಆದರೂ ಕೂಡ ಪೊಲೀಸ್ ಇಲಾಖೆ ಹತ್ರ ಆಗಬೇಕು, ಜನಪರ ಪೊಲೀಸ್ ಆಗಬೇಕು, ಭಯ ಇರಬಾರ್ದು. ಪೊಲೀಸ್ ಇಲಾಖೆಗೆ ನಾವು ಹತ್ರ ಹೋಗಿದ್ದೀವಿ. ಎಲ್ಲ ಊರಲ್ಲಿಯೂ ಕೂಡ ಯಾರು ಕೃತ್ಯಕ್ಕೊಳಗಾಗಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕಂಪಲ್ಸರಿ ಕಾಲೋನಿಯಲ್ಲಿ ಹೋಗ್ತಿದ್ವಿ. ಫಸ್ಟು 1-2 ಸ್ಟೇಷನ್ದಲ್ಲಿ ನಮ್ಮ ಪೊಲೀಸರೇ ಊಟ ಮಾಡಿಸ್ಬಿಡೋರು. ಅಲ್ಲಿಗೆ ಊಟ ಮಾಡಿಸಿ ನಾವು ಮನೆಯಲ್ಲಿ, ಬಟ್ ಅದನ್ನು ಕಡಿಮೆ ಮಾಡಿದ್ವಿ ನಾವು. ಫಸ್ಟ್ ಒಂದಲ್ಲಿ ನಮಗೆ ಎಲ್ಲೋ ತಪ್ಪಾಗಿರುತ್ತಂತ. ಬಟ್ ನೆಕ್ಸ್ಟ್ ಟೈಮ್ ಹೋಗ್ತಿದ್ವಲ್ಲ, ವಿದೌಟ್ ಎನಿ ಇನ್ಫಾರ್ಮೇಷನ್ ಅವ್ರ ಮನೇಲಿ ಏನಿರುತ್ತೆ ಅದನ್ನು ಊಟ ಮಾಡ್ತಕ್ಕಂಥದ್ದು ನಾವು ಎನ್ಶೂರ್ ಮಾಡಿದ್ವಿ. ಯಾಕಂದರೆ ಪೊಲೀಸರು ಹತ್ರ ಆಗಬೇಕು ಅಂತೇಳಿ. ಮತ್ತು ಅಲ್ಲಿ ಇರ್ತಕ್ಕಂಥದ್ದು ನಮ್ಗೆ ಎಲ್ಲರೂ ಹೇಳ್ತಿದ್ವಿ, ನಮ್ಮ ಹತ್ರ ಏನು ವೆಪನ್ಸ್ ಇದೆ ನೀವು ಮುಟ್ಟಿ ನೋಡಿ ಅಂತ ಹೇಳ್ತಿದ್ವಿ. ನಾವು 100% ಅದ್ರ ಬಗ್ಗೆ ಭಾಳ ಕಾಳಜಿ ತಗೊಂತಿದ್ವಿ. ಪ್ಲ್ಯಾನಿಂಗ್ ಇರಬೇಕು ಮತ್ತು ಫಾಲೋಅಪ್ ಇರಬೇಕು. ಯಾವುದೇ ಸಣ್ಣ ವಿಷಯನೂ ಕೂಡ ಆಳವಾಗಿ ತಿಳ್ಕೊಂಡ್ರೆ ಮಾತ್ರ ಅದರದ್ದು ಸಮಸ್ಯೆಗೆ ಏನೂ ಆಗಲಾರ್ದಂಗೆ ನೋಡ್ತೀವಿ. ಪ್ರತಿಯೊಬ್ಬ ಅಧಿಕಾರಿ ಕೂಡ ಇವತ್ತಿನ ದಿನದಲ್ಲಿ ಬರೀ ಮೇಲ್ಮಟ್ಟಕ್ಕೆ ಮಾತ್ರ ತಿಳ್ಕೊಂಡ್ಬಿಡ್ತೀವಿ ಯಾವುದೇ ಇಶ್ಯೂ ಇತ್ತಂತಂದ್ರೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ತಾವು ಆಳವಾದ ಜ್ಞಾನವನ್ನು ತಗೋಬೇಕಾದ್ರೆ ಯಾವುದೇ ಇಶ್ಯೂ ಇರಲಿ. ಈ ಮೊನ್ನೆದು ಒಂದು ಕೂಡಲ ಸಂಘದಲ್ಲಿ ಫಾರ್ ಎಕ್ಸಾಂಪಲ್ ಹೇಳಿದ್ದು, ನಾನು ಕೂಡಲ ಸಂಗಮದಲ್ಲಿ ಆಗಿರ್ತಕ್ಕಂಥದ್ದು ಘಟನೆ. ಜಸ್ಟ್ ಒಂದು ಮಟ್ಟಕ್ಕೆ ಲಾಕ್ ಮಾಡಿದ್ರು ಅಂತ. ಬಟ್ ಯಾಕೆ ಮಾಡಿದ್ರು ಲಾಕ್ ಅಷ್ಟಕ್ಕೆ ಬಿಡಬಾರ್ದು. ಯಾರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, DSP ಇರ್ತಾರೆ, ಅದ್ರದ್ದೆಲ್ಲ ಹಿಸ್ಟ್ರಿ ತೆಗಿತಕ್ಕಂಥದ್ದು ಆಗ್ಬೇಕು ನಿಮ್ಗೆ. ಯಾಕೆ ಮಾಡಿದ್ರೆ ಅಂಬೋದು ಅದ್ರ ಹಿನ್ನೆಲೆ ಏನೈತಮ್ಮ ನೀವು ತಿಳ್ಕೊಂಡ್ರೆ ಮಾತ್ರ ಅದನ್ನು ಇಶ್ಯೂನ ಬೇಗ ಸಾಲ್ವ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಆದ್ದರಿಂದ ಏನು ಇಶ್ಯೂಸ್ ಇರ್ತಾವ ಪರಿಪೂರ್ಣವಾಗಿ ತಿಳ್ತಕ್ಕಂಥದ್ದು ಆಗ್ಬೇಕು ನಿಮ್ಗೆ. 1 ಅವರ್ ಬೇಡ 2 ಅವರಲ್ಲಿ ತಿಳ್ಕೊತಕ್ಕಂಥದ್ದು ಆದ್ರೆ ಮಾತ್ರ, ಮತ್ತು ಹಿಂದೆ ಯಾರು ಮುಂದೆ ಯಾರಿದ್ದಾರೆ ಸಂಪೂರ್ಣವಾಗಿ ಜ್ಞಾನ ಇತ್ತು ಅಂತಂದರೆ ನಿಮಗೆ ಇಶ್ಯೂಸು ಸಾಲ್ವ್ ಆಗ್ತಕ್ಕಂಥದ್ದು ಆಗುತ್ತೆ. 4ನೇದು ಜನರದ್ದು ಏನು ಬೇಕೆಂಬುದು ನಾವು ತಿಳ್ಕೊತಕ್ಕಂಥದ್ದಾಗಬೇಕು. ನಮ್ಮದು ಮೇನು ಜನರದ್ದು ಸೆಕ್ಯೂರಿಟಿ ಮತ್ತು ಸೇಫ್ಟಿ ಇಂಪಾರ್ಟೆಂಟ್. ಸೇಫ್ಟಿ ಅಂತಂತಂದರೆ ನ್ಯಾಚುರಲಾಗಿ ಆಗ್ತಕ್ಕಂಥದ್ದು, ಫ್ಲಡ್ ಆಗ್ತಕ್ಕಂಥದ್ದು ಇರ್ಬೋದು, ಏನೋ ಆಕ್ಸಿಡೆಂಟ್ ಆಗಿ ಇರ್ತಕ್ಕಂಥದ್ದು, ನ್ಯಾಚುರಲ್ ಆಗಿ ಆಗ್ತಕ್ಕಂಥದ್ದು ಏನಿರುತ್ತೆ ಅದರ ಸೇಫ್ಟಿ ಬಗ್ಗೆ ನಾವು ಮುನ್ನೆಚ್ಚರಿಕೆ ತಗೋಬೇಕು. ಈಗ ನೆಕ್ಸ್ಟ್ ಬಂದ ತಕ್ಷಣ ಫ್ಲಡ್ ಬರುತ್ತೆ, ನಾವು ಆಲ್ರೆಡಿ ಒಂದು ಮುನ್ನೆಚ್ಚರಿಕೆಯಾಗಿ ಮಾಕ್ ಡ್ರಿಲ್ ಮಾಡಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥ ಕೃಷ್ಣ, ಘಟಪ್ರಭಾ, ಮಲಪ್ರಭಾದ ಏನೈತೆ ನಾವು 211 ಏನು ಹಳ್ಳಿ ಆಯ್ಕೆ ಮಾಡಿಕೊಂಡಿವಿ, ಅವ್ರಿಗೆ ಹೋಗಿ ಮುಂಚೆನೇ 1.5 ತಿಂಗಳು 2 ತಿಂಗಳಿಂದ ಫಾಲೋಅಪ್ ಮಾಡಿ ಮಾಡ್ತಕ್ಕಂಥದ್ದು ಆಗ್ಬೇಕು. ಅವ್ರಿಗೆ ಅವೇರ್ನೆಸ್ ಕೊಡಬೇಕು. 9ರಲ್ಲಿ ಏನು ಬಂದಿತ್ತು ನೀರು, 19ರಲ್ಲಿ ಏನು ಬಂದಿತ್ತು, 21ರಲ್ಲಿ ಏನು ಬಂದಿತ್ತು, ಮುಂದೆ ಏನು ಬರ್ಬೋದು ಎಂಬುದು ಮೇಲಿಂದ ನಾವು ಕೊಯ್ನಾ ಡ್ಯಾಮಿಂದ ತಿಳ್ಕೊಂಡು ನಮ್ಮದು ಮುಂಜಾಗ್ರತವಾಗಿದ್ದು ಅದರ ಬಗ್ಗೆ ನಾಲೆಜ್ ತಿಳ್ಕೊಂಡು ಜನರಿಗೆ ಹೇಳಿದ್ರೆ ಕೂಡ ಜನರನ್ನು ಖುಷಿ ಪಡ್ತಾರೆ. ಇಲ್ಲ ಪೊಲೀಸರು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಗ್ರಾಮಕ್ಕೆ ಬರ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂಬೈ ಬರ್ತಕ್ಕಂಥದ್ದು ನನಗೆ ಸ್ವಲ್ಪ ಜಾಸ್ತಿ ಪ್ರೀತಿ ರೈತರಂದರೆ ಕೂಡ ನಾನು ಎದೆ ತಟ್ಟಿ ಹೇಳ್ತೀನಿ, ಅವ್ರದ್ದು ಸಮಸ್ಯೆ 100% ಏನೂ ಇಲ್ಲ ಅಂದರೂ ಕೂಡ ಅವ್ರಿಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ. KVG ಬ್ಯಾಂಕ್ದು ರೈತರದ್ದು ಮೋಸ ಆಗಿಬಿಟ್ಟಿತ್ತು 6 ಕೋಟಿ ರೂಪಾಯಿ ಅಷ್ಟು. ನಾನು ಮತ್ತು ನಮ್ಮದು ಎಡಿಷನಲ್ ಎಸ್ಪಿ ಪ್ರಸನ್ನ ಅವರು 5 ಕೋಟಿ 10 ಲಕ್ಷ ರೂಪಾಯಿ ವಾಪಸ್ ಮಾಡಿಸಿದ್ವಿ ದುಡ್ಡು. ಅದು 100% ಸಾಧ್ಯನೇ ಇದೆಯಲ್ಲ ದುಡ್ಡು ವಾಪಸ್ ಬರ್ತಕ್ಕಂಥದ್ದು. ರೈತರದ್ದು ದುಡ್ಡು ಅಂತ ಹೇಳ್ಬಿಟ್ಟು 100% ಯಾವುದು KVG ಬ್ಯಾಂಕ್ ಇತ್ತು ಯಾರೋ ಲೂಟಿ ಹೊಡ್ಕೊಂಡಾಗಿದ್ರು. ಬಟ್ ನಾವು ಬ್ಯಾಂಕ್ವರಿಗೆ ಇಷ್ಟು ಅಂದರೆ ಭಯ ಹಾಕಿ ಅವರಿಗೆ ರೈತರಿಗೆ ನನಗೆ ಫಸ್ಟ್ ದುಡ್ಡು ಮುಟ್ಟಬೇಕಂತ ಹೇಳ್ಬಿಟ್ಟು ರೈತರಿಗೆ ವಾಪಸ್ ಕೊಡಿಸ್ತಕ್ಕಂಥದ್ದು ಮಾಡಿದ್ವಿ. ಅದೇ ರೀತಿ ಮನುಷ್ಯ ಮನೆಯಿಂದ ಹೊರಗಡೆ ಬರ್ತಾನೆ,
ಮತ್ತು ಮನೆಗೆ ವಾಪಸ್ ಹೋಗೋವರೆಗೂ ಕೂಡ CCTV ಟ್ರ್ಯಾಕಲ್ಲಿ ಮಾಡ್ತಕ್ಕಂಥದ್ದು ಇತ್ತು. ಬಟ್ 100% ಅದು ಹಾಗೆ ಆಗುತ್ತೆ. ಈ ಬಂದಿರತಕ್ಕಂಥ SP ಅವರು ಕೂಡ ಅವರು ಒಳ್ಳೆ ಇಂಜಿನಿಯರಿಂಗ್ ಮಾಡಿದ್ದಾರೆ, IIMದಲ್ಲಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಡಿಜಿಟಲ್ ಬಗ್ಗೆ ಭಾಳಷ್ಟು ಆಸಕ್ತಿ ಇದೆ. 100% ಮಾಡಿಕೊಡ್ತೀವಿ ನಿಮಗೆ. ಒಬ್ಬ ಮನುಷ್ಯ ಆಗಲಿ ಮಗು ಆಗಲಿ ಮನೆಯಿಂದ ಹೊರಗಡೆ ಬಂತಂದರೆ ಮತ್ತೆ ವಾಪಸ್ ಮನೆ ಮುಟ್ಟೋವರೆಗೂ ಕೂಡ ನಿಮಗೆ ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ಸಿಸ್ಟಮನ್ನು 100% ಮಾಡಿಕೊಡ್ತೀವಿ. ಯಾಕಂದರೆ ನಮಗೆ ಅವಕಾಶ ಒಳ್ಳೆ ನವನಗರದ್ದು ಚೆನ್ನಾಗಿ ಮಾಡಿರ್ತಕ್ಕಂಥದ್ದಿದೆ. ನೀವೆಲ್ಲರೂ ಕೂಡ ಮುಳುಗಡೆ ಆಗಿತ್ತು ಎಂಬುದು ನಾವು ಆಲ್ರೆಡಿ ರವಿ ಕಮಿಟಿಯವರು ಹೇಳಿದ್ರು. ದಯವಿಟ್ಟು ತಿಳ್ಕೊಬೇಡಿ. ಭಾರತದಲ್ಲಿ 2ನೇ ಊರು ಇದು ಬಾಗಲಕೋಟೆ. ಅತ್ಯಂತ ಒಳ್ಳೆ ಏರ್ ಇರತಕ್ಕಂಥದ್ದು. ಐಜ್ವಾಲ್ ಬಿಟ್ಟರೆ ನಮ್ಮದು ಸೆಕೆಂಡ್ ಸಿಟಿ. ಒಳ್ಳೆ ಪ್ಯೂರೆಸ್ಟ್ ಏರ್ ಇರತಕ್ಕಂಥದ್ದು, ಕ್ಲೀನ್. ಮತ್ತು ನಾನು ನೋಡಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಪ್ಲೇಸಲ್ಲೇ ಕ್ಲೀನೆಸ್ಟ್ ಡಿಸ್ಟ್ರಿಕ್ಟ್ ಪ್ಲೇಸ್. ವೈಡ್ ರೋಡ್ಸ್ ಇದೆ, ಬಿಸ್ನೆಸ್ಸು ಎಲ್ಲ ಬರ್ತದೆ. 2 ಜನ್ರೇಷನ್ಗೆ ತೊಂದರೆ ಆಗ್ಬೋದು ನಿಮ್ಗೆ. ಮುಳುಗಡೆ ಆಗಿದೆ, ದುಡ್ಡು ಬಂದಿಲ್ಲ, 2 ಜನ್ರೇಷನ್ 60 ವರ್ಷ ಸಫರ್ ಆಗ್ತದೆ. ಬಟ್ ಮುಂದೆ ಬರ್ತಕ್ಕಂಥ ದಿನ 100% ಒಳ್ಳೆಯದಾಗುತ್ತೆ. ಸೊ ಆ ದಿಶೆಯಿಂದ ಪೊಲೀಸ್ ಆಫೀಸರ್ಸು ಜನರದು ನೀವು ಸಹಕಾರ ಮಾಡಿ ಅವರಿಗೆ ಗೌರವ ಕೊಟ್ಟರೆ 100% ನಿಮಗೆ ಗೌರವ ಸಿಗುತ್ತಾ. ಮತ್ತು ನಿಮಗೆ ಏನು ಸಂಕಷ್ಟದಲ್ಲಿ 100% ಅವರು ನಿಮ್ಮ ಜೊತೆ ನಿಲ್ತಾರೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.